ನಮಸ್ತೆ ಎಲ್ಲರಿಗೂ, ದಿಸ್ ಇಸ್ ಮಾಸ್ಟರ್ ಸ್ಟ್ರೋಕ್ ಕ್ಲಾಸಸ್ ಧಾರವಾಡ. ಓಕೆ, ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಸಾಲ್ವ್ ಮಾಡ್ತಾ ಇರೋದು ಕ್ವಶನ್ ನಂಬರ್ 11, 12, 13, 14, 15. ಇವಾಗ ಆಲ್ರೆಡಿ ನಾವು ಕ್ವಶನ್ ನಂಬರ್ 1 ಇಂದ ಹಿಡ್ಕೊಂಡು ಕ್ವಶನ್ ನಂಬರ್ 10 ವರೆಗೂ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನ ಸಾಲ್ವ್ ಮಾಡೇವಿ. ಸೊ ಇವಾಗ ಕ್ವಶನ್ ನಂಬರ್ 11 ಇಂದ ಸಾಲ್ವ್ ಮಾಡೋಣ. ಓಕೆ, ರೈಟ್. ಸೊ ಇವಾಗ ಕ್ವಶನ್ ನಂಬರ್ 11 ಏನೈತಿ? ದ ಗ್ರಾಫ್ ಆಫ್ y is equal to 4x is a line parallel to x axis, parallel to y axis, perpendicular to y axis, passing through the origin. ಯಾವ್ದಕ್ಕೈತಿ ಹಂಗಾರ? ಸೊ ಫಸ್ಟ್ ಆಫ್ ಆಲ್ ನೀವು ಎಲ್ಲ ಆಪ್ಷನ್ಸ್ ಅನ್ನ ನೀವು ವೆರಿಫೈ ಮಾಡ್ಕೋಬೇಕು. ಬರೀ ಒಂದು ಆಪ್ಷನ್ ಅಷ್ಟೇ ವೆರಿಫೈ ಮಾಡಂಗಿಲ್ಲ, ಎಲ್ಲ ಆಪ್ಷನ್ಸ್ ಅನ್ನ ವೆರಿಫೈ ಮಾಡ್ಕೋಬೇಕು. ಸೊ ನೀವು ಡೈರೆಕ್ಟ್ ಆಗಿ ಏನಾರ ಬಹಳ ಜಲ್ದಿ ಆನ್ಸರ್ ನೀವು ಏನಾರ ಬೇಕಾಗಿತ್ತು ಅಂತಂದ್ರ ಕೊಟ್ಟಿರುವಂತ ಕ್ವಶನ್ ಒಳಗ y is equal to 4x ಕ್ವಶನ್ ಪೇಪರ್ ಒಳಗೆ ಏನ್ ಮಾಡ್ಕೋರಿ, ಇದು ಪಾಸಿಂಗ್ ಥ್ರೂ ದ ವರ್ಜಿನ್ ಐತೋ ಇಲ್ಲೋ ಚೆಕ್ ಮಾಡ್ಕೋಬೇಕಂದ್ರ ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ರಿ. ಎಕ್ಸ್ ಜಾಗದಾಗ 0 ಹಾಕ್ರಿ, y ನು 0 ಬಂತು ಅಂತಂದ್ರ ಪಾಸಿಂಗ್ ಥ್ರೂ ದ ವರ್ಜಿನ್, ಮುಗಿದೋತ್ ಆನ್ಸರ್. ಇಫ್ ಎಕ್ಸ್ ಈಕ್ವಲ್ ಟು 0, y ಈಕ್ವಲ್ ಟು ಏನ್ ಬರ್ಬೇಕದ 0 ಬರ್ಬೇಕು. ಈ ಎಕ್ಸ್ ಜಾಗದಾಗ 0 ಸಬ್ಸ್ಟಿಟ್ಯೂಷನ್ ಮಾಡಿದ್ರ, ಇಫ್ ಯು ಸಬ್ಸ್ಟಿಟ್ಯೂಟ್ ಇನ್ ದ ಪ್ಲೇಸ್ ಆಫ್ ಎಕ್ಸ್ ಈಕ್ವಲ್ ಟು 0, what you get? 4 into 0, 0. So therefore y value is also 0. So ಹಂಗಾರ 0,0 ಬಂತು ಅಂದ್ರ ಪಾಸಿಂಗ್ ಥ್ರೂ ದ ವರ್ಜಿನ್, ಆಪ್ಷನ್ ನಂಬರ್ ಎ ಇಸ್ ಕರೆಕ್ಟ್. ಇದನ್ನ ಜಸ್ಟ್ ಇದ್ರ ಬಗ್ಗೆ ತಿಳ್ಕೊಂಡ್ಬಿಟ್ರಿ. ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಂದ್ರೆ ಲೈನ್ ಹೆಂಗ್ ಬರಬೇಕಾಗಿತ್ತು ಅಂತಂದ್ರ, ಅದ ಯಾವ್ದೋ ಒಂದು ಗ್ರಾಫ್ ಐತಿ ಅಂತಂದ್ರ ಅದು ಲೈನ್ ಇದು ಎಕ್ಸ್ ಆಕ್ಸಿಸ್ ಅಂದ್ರೆ ಈ ರೀತಿ ಬರ್ಬೇಕು. ಬ್ಲೂ ಕಲರ್ ಲೈನ್ ಐತಲ್ಲ, ಆ ರೀತಿ ಬಂದ್ರೆ ಗ್ರಾಫ್ ವ್ಯಾಲ್ಯೂ ಹಾಕ್ಬೇಕು, ಆ ರೀತಿ ಬಂದ್ರೆ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಂತ ಬರಿಬೇಕು. ಸೊ ಹಂಗಾರ ಪ್ಯಾರಲಲ್ ಟು ವೈ ಆಕ್ಸಿಸ್ ಅಂದ್ರೆ ಹೆಂಗಿರ್ಬೇಕು? ಸೇಮ್ ಟು ಸೇಮ್ ಇದ ಗ್ರಾಫ್ ಒಳಗ ಅದು ಈ ರೀತಿ ಬರ್ಬೇಕು, ಈ ಕಡೆ ಯಾರ ಬರ್ಬೇಕು, ಇಲ್ಲ ಈ ಕಡೆ ಯಾರ ಬರ್ಬೇಕು. ಸೊ ಈ ರೀತಿ ಬಂದ್ರೆ ಏನಕ್ಕೈತದ? ಪ್ಯಾರಲಲ್ ಟು ವೈ ಆಕ್ಸಿಸ್ ಅಂತ ಆಕೈತಿ. ಅದ ಅಕಸ್ಮಾತ್ ಪರ್ಪೆಂಡಿಕ್ಯುಲರ್ ಟು ವೈ ಆಕ್ಸಿಸ್ ಅಂತಂದ್ರೆ ಸೇಮ್ ಈ ರೀತಿ, ಇದು ವೈ ಆಕ್ಸಿಸ್ ಐತಲ್ಲ, ಸೊ ವೈ ಆಕ್ಸಿಸ್ ಈ ರೀತಿ ಬರ್ಬೇಕು. ಇದು ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆಕ್ಸಿಸ್ ಅಂತ ಹೇಳ್ದಂಗ. ಸೊ ಇದಕ್ಕೆ ಈ ಆಪ್ಷನ್ ನೋಡ್ರಿ, ಎರಡು ಸೇಮ್ ಹಾಕವ. ಸೊ ಹಂಗ ನಾವು ಕೊಡು ಜರೂರತ್ ಇದ್ರಿಕಿಲ್ಲ. ಸೊ ಪ್ಯಾರಲಲ್ ಟು ವೈ ಆಕ್ಸಿಸ್, ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅನ್ನೋದು ಒಂದ, ಆಮೇಲೆ ಇನ್ನೊಂದು ಪರ್ಪೆಂಡಿಕ್ಯುಲರ್ ಟು ವೈ ಆಕ್ಸಿಸ್ ಅನ್ನೋದು ಒಂದ ಆತಂಗಾರ. ಸೊ ಒಂದ ಎರಡು ಆಪ್ಷನ್ ಹೆಂಗ್ ಕರೆಕ್ಟ್ ಆಗಕ್ ಸಾಧ್ಯ? ಇಂಪಾಸಿಬಲ್, ರೈಟ್. ಹಂಗಾರೆ ಪ್ಯಾರಲಲ್ ಟು ವೈ ಆಕ್ಸಿಸ್ ಅಂತಂದ್ರ ಇದಂತೂ ಅದು ಆಪ್ಷನ್ ಅಂತೂ ರಾಂಗ್ ಐತಿ. ಸೊ ಕ್ವಶನ್ ನಂಬರ್ 11 ಆಯ್ತು. ಇನ್ನು ಕ್ವಶನ್ ನಂಬರ್ 12 ನೋಡ್ರಿ. ಕ್ವಶನ್ ನಂಬರ್ 12 ಏನ್ ಹೇಳ್ತಾನವ? ದ ಗ್ರಾಫ್ ಆಫ್ y is equal to 5 is a line parallel to the x axis, y axis, both axis, none of these ಅಂತ ಕೇಳತ್ತಾನ. ಸೊ ಕ್ವಶನ್ ನಂಬರ್ 12 ಗೆ ನಿಮಗ ಫೀಲ್ ಆಗ್ಬೇಕು ಅಂತಂದ್ರ ಇದೇನು ಗ್ರಾಫ್ ಐತಲ್ಲ, ಇಲ್ಲಿ ಮಾರ್ಕ್ ಮಾಡ್ಕೊತ ಹೋಗ್ತೇನೆ. 1 2 3 8. ಏನ್ ಹೇಳತ್ತನವ? ಇದು ನಿಮ್ದು ಆಕ್ಸಿಸ್ ಐತಿ ಅಂತಂದ್ರೆ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಐತಿ ಅಂತಂದ್ರೆ ಇಲ್ಲಿ ಏನಿರ್ತೈತಿ? ಇಲ್ಲಿ 1 2 3 4 5 ಇರ್ತೈತಿ. ಇಲ್ಲಿ 1 2 3 4, ಇಲ್ಲಿ -1 ಐತಿ ಅನ್ಕೋ. ದ ಗ್ರಾಫ್ ಆಫ್ y is equal to 5 is for any value of x, y is 5. y is 5 ಅನ್ನೋದು ಕಾನ್ಸ್ಟೆಂಟ್ ಅದ. ಹಂಗಾರ ಫಾರ್ ಎಕ್ಸ್ ಈಕ್ವಲ್ ಟು ಇದು ಎಕ್ಸ್ ಆಕ್ಸಿಸ್ ಹೌದಿಲ್ಲ, ಇದು ಫಾರ್ ಎಕ್ಸ್ ಈಕ್ವಲ್ ಟು 1 y ವ್ಯಾಲ್ಯೂ 5, ಫಾರ್ ಎಕ್ಸ್ ಈಕ್ವಲ್ ಟು 2 y ವ್ಯಾಲ್ಯೂ 5, ಫಾರ್ ಎಕ್ಸ್ ಈಕ್ವಲ್ ಟು 3 y ವ್ಯಾಲ್ಯೂ 5, ಫಾರ್ ಎಕ್ಸ್ ಈಕ್ವಲ್ ಟು 4 y ವ್ಯಾಲ್ಯೂ 5, ಫಾರ್ ಎಕ್ಸ್ ಈಕ್ವಲ್ ಟು -1 y ವ್ಯಾಲ್ಯೂ 5. ಸೊ ಯಾವ್ದರ ಪಾಯಿಂಟ್ ತಗೋ, ಎಕ್ಸ್ ವ್ಯಾಲ್ಯೂ y ಈಕ್ವಲ್ ಟು 5 ಸಿಗತೈತಿ, ಲೈನ್ ಜಾಯಿನ್ ಮಾಡಿದಿ ಅಂತಂದ್ರೆ ದಿಸ್ ಇಸ್ ಪ್ಯಾರಲಲ್ ಟು ವಿಚ್ ಆಕ್ಸಿಸ್? ಎಕ್ಸ್ ಆಕ್ಸಿಸ್. ದೇರ್ಫೋರ್ ಆಪ್ಷನ್ ಎ ಇಸ್ ಕರೆಕ್ಟ್. ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 13. ಕ್ವಶನ್ ನಂಬರ್ 13 ಏನೈತಿ? ಇಫ್ ದ ಇಕ್ವೇಶನ್ x plus 2y equal to 10, ಇಕ್ವೇಶನ್ ಏನೈತದು? x plus 2y is equal to 10 ಅಂತ ಐತಿ. The value of y is 6, then the value of x will be what? So y value 6 ಆದ್ರೆ x value ಏನಕ್ಕೈತಿ? y is value 6 ಅಂದ್ರೆ 6x ಸಬ್ಸ್ಟಿಟ್ಯೂಷನ್ ಮಾಡಿ ನೋಡಿ ಏನ್ ಬರುತ್ತೆ? x as it is, 2 as it is, in the place of y if you substitute 6. ಸೊ ಹಂಗಾರೆ ಏನಕ್ಕೈತಿ? 6 ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ನಮ್ಗೆ ಏನ್ ಸಿಗ್ತೈತೆ? ಹಂಗಾರೆ ಇದೆ 6 2 12 ಆಕೈತಿ. 12 ಆ ಕಡೆ ಕರ್ಕೊಂಡು ಹೋದ್ರ -12 ಆಕೈತಿ. 10 ಒಳಗ 12 ಹೋದ್ರೆ ಎಷ್ಟು ಆಕೈತಿ? -2 ಆಕೈತಿ. ಆಪ್ಷನ್ ಯಾವ್ದು ಕರೆಕ್ಟ್? ಆಪ್ಷನ್ -2. ಆಪ್ಷನ್ ಇಲ್ಲೇ ಐತಲ್ಲ, ಆಪ್ಷನ್ ಎ ಇಸ್ ಕರೆಕ್ಟ್. ಸೊ ಹಂಗಾರೆ 14th ಒಂದು ಪೇರ್ ಆಫ್ ದ ಇಕ್ವೇಶನ್ x equal to a, y equal to b graphically represents lines which are graphically represents line. ಇದು ಒಂದು ಲೈನ್ ರಿಪ್ರೆಸೆಂಟ್ ಮಾಡತೈತಿ. x value a ಐತಿ, y value b ಐತಿ. graphically represents lines which are intersecting at a, b, intersecting at b, a, parallel, coincident.
ನೋಡು ಫಸ್ಟ್ ಆಫ್ ಆಲ್ ಪ್ಯಾರಲಲ್ ಅಂತಂದ್ರೆ ನಮಗ ಎ ಎಕ್ಸ್ ಈಕ್ವಲ್ ಟು ಎ ವೈ ಈಕ್ವಲ್ ಟು ಬಿ ಅಂತ ನಮ್ಗೆ ಏನ್ ಸಿಗ್ತಿರ್ಕೆ ಇಲ್ಲ. ಸೊ ಹಂಗಾರೆ ಆಪ್ಷನ್ ಎ ಕರೆಕ್ಟ್, ರಾಂಗ್. ಇನ್ನು ಕೋ ಇನ್ಸಿಡೆಂಟ್ ಅಂದ್ರೆ ಎಕ್ಸ್ ಸಿಕ್ಕಾಪಟ್ಟೆ ವ್ಯಾಲ್ಯೂ ಇರಬೇಕಾಗಿತ್ತು, ವೈ ಸಿಕ್ಕಾಪಟ್ಟೆ ವ್ಯಾಲ್ಯೂ ಇರಬೇಕಾಗಿತ್ತು. ಯಾಕಂದ್ರೆ ಇನ್ಫೈನಿಟಿ ಮೆನಿ ಸೊಲ್ಯೂಷನ್ ಬರ್ತೈತಲ್ಲ. ಕೋ ಇನ್ಸಿಡೆಂಟ್ ಅಂದ್ರೆ ಒಂದ್ ಲೈನ್ ಮೇಲೆ ಒಂದ್ ಲೈನ್ ಇರ್ತೈತಿ, ಒಂದ್ ಲೈನ್ ಮೇಲೆ ಒಂದ್ ಲೈನ್ ಅಂತಂದ್ರ ಒಂದಕ್ಕೊಂದು ಬಿಟ್ ಸರಿಯಂಗಿಲ್ಲ, ಒಂದಕ್ಕೊಂದು ಬಿಟ್ ಸರಿಯಂಗಿಲ್ಲ ಅಂತಂದ್ರೆ ಸಿಕ್ಕಾಪಟ್ಟೆ ಸೊಲ್ಯೂಷನ್ಸ್ ಇರ್ತಾವ. ಸೊ ಹಂಗಾರ ಇದು ಆಪ್ಷನ್ ಬಿ ಸಿ ಇಸ್ ರಾಂಗ್. ಇನ್ ಆಪ್ಷನ್ ಬಿ, first all coordinate points are in the form of x comma y only, and the first point always indicates x value, that is x value a. Second point always indicates y value b. So hangara a comma b na irbeku. So hangara a comma b andre intersecting at a comma b. E option correct aketi, e option wrong aketi. So hangara question number 14 aitu. Iga question number 15, the graph of linear equations in a two variable is a equal to point, b equal to line, c equal to curve, d equal to plane. ಫಸ್ಟ್ ಆಫ್ ಆಲ್ ಲೀನಿಯರ್ ಇಕ್ವೇಶನ್ಸ್ ಅಂದ್ರೆ ಏನಪ್ಪಾ, ಇದು ಲೈನ್ ಬರ್ತೈತಿ ನಿಮ್ಗೆಲ್ಲ. ನೀವೆಲ್ಲ ಈ ಚಾಪ್ಟರ್ ಒಳಗೆ ನೀವು ಲೈನ್ ಡ್ರಾ ಮಾಡಿರಿ. ಏನು ಕರ್ವ್ ಈ ಟೈಪ್ ಬಂದೈತಿ ಏನಾರ ಇಲ್ಲ, ಒಂದ ಲೈನ್ ಹಿಂಗ ಲೈನ್ ಬರ್ತೈತಿ, ಹಿಂಗರ ಲೈನ್ ಬರ್ತೈತಿ, ಹಿಂಗರ ಲೈನ್ ಹೋಗ್ತೈತಿ. ಸೊ ಹಂಗಾರ ಲೈನ್ ಆಪ್ಷನ್ ಬಿ ಇಸ್ ಲೈನ್. ಸೊ ಅದ್ ನಿಮ್ ಕ್ವಶನ್ ನಂಬರ್ 15 ಬಗ್ಗೆ ಇನ್ನೂ ಒಂದ್ ಸ್ವಲ್ಪ ಏನಾದ್ರು ಜಾಸ್ತಿ ಐಡಿಯಾ ಬೇಕು ಅಂತಂದ್ರ, ಲೈನ್ ಇಕ್ವೇಶನ್ ಪಾ ಅಂತಂದ್ರೆ ಯಾವಾಗಲೂ ಒಂದ್ ಹಿಂಗಿರ್ತೈತಿ, ಇಲ್ಲ ಒಂದ್ ಹಿಂಗರ ಇರ್ತೈತಿ. ಈಗ ಕರ್ವ್ ಆಗ್ಬೇಕು ಅಂತಂದ್ರೆ ಇದು ಏನಿರ್ಬೇಕು, ಲೀನಿಯರ್ ಇಕ್ವೇಶನ್ ಇರಬಾರ್ದು, ಕ್ವಾಡ್ರಾಟಿಕ್ ಇಕ್ವೇಶನ್ ಇರ್ಬೇಕು. ಕ್ವಾಡ್ರಾಟಿಕ್ ಇಕ್ವೇಶನ್ ಇದ್ರೆ ಈ ರೀತಿ ಕರ್ವ್ ಬರ್ತೈತಿ. ಓಕೆ, ಸೊ ಇದು ಕ್ಯೂಬಿಕ್ ಇಕ್ವೇಶನ್ ಇತ್ತಂತ ತಿಳ್ಕೊರಿ, ಯಾವ್ದಾರ ಎಕ್ಸ್ ಪವರ್ 3 ಇತ್ತಂದ್ರೆ ಅದಕ್ಕೆ ಗ್ರಾಫ್ ಈ ರೀತಿ ಬರ್ತೈತೆ ಅದು. ಸೊ ಈ ಸದ್ಯಕ್ಕೆ ಅವ ಲೀನಿಯರ್ ಇಕ್ವೇಶನ್ ಅಂದಾನ, ನಮ್ಗೆ ನೆಕ್ಸ್ಟ್ ಏನ್ ಬೇಡ, ಆಪ್ಷನ್ ಬಿ ಲೈನ್. ಸೊ ಹಂಗಾರ ಈ ಕ್ವಶನ್ ನಂಬರ್ 15 ಆಯ್ತು. ಸೊ ಈಗ ನೋಡಿ, ನಾವು ಸಾಲ್ವ್ ಮಾಡಕತ್ತ ಒಂದು 20 ಮಿನಿಟ್ಸ್ ಹಿಂಗೆಲ್ಲ ಆಗ್ಬೋದು. ಸೊ ಈಗ ಎಲ್ಲ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿತ್ತು ಅಂದ್ರೆ ಇಷ್ಟೆಲ್ಲ ಬರ್ಕೋತ ನೀವು ಕೊಡಂಗಿಲ್ಲ. ಎಕ್ಸಾಮ್ದೊಳಗೆ ಇನ್ನೂ ಜಲ್ದಿ ಟಿಕ್ ಮಾಡಿಬಿಡ್ತೀರಿ ಆಪ್ಷನ್. ಬಟ್ ಟಿಕ್ ಮಾಡೋಕ್ಕಿಂತ ಮುಂಚೆಗೆ ಇನ್ನು ಉಳಿದ ಆಪ್ಷನ್ಸ್ ವೆರಿಫೈ ಮಾಡಿ ಆಮೇಲೆ ಟಿಕ್ ಮಾಡ್ರಿ. ಸೊ ಇವಾಗ ನಿಮಗೆ ಒಂದೆರಡು ಕ್ವಶನ್, ಈ ಕ್ವಶನ್ ನಂಬರ್ 12ಗೆ ಒಂದು ನಿಮಗೆ ಸೇಮ್ ಟು ಸೇಮ್ ಕ್ವಶನ್, ದ ಗ್ರಾಫ್ ಆಫ್ y is equal to 5 is a line parallel to the ಅಂತ ಕೇಳೇನಲ್ಲ. ಆಪ್ಷನ್ ಸೇಮ್, ಬಟ್ ನಾವು y is equal to 5 ಇದ್ದಲ್ಲಿ y is equal to -5 ಕೊಡ್ತೀನಿ. ಏನಕ್ಕೈತೆ ಆನ್ಸರ್? ಆಪ್ಷನ್ ಯಾವ ಆಪ್ಷನ್ ಕರೆಕ್ಟ್ ಆಕೈತಿ? ಸೇಮ್ ಟು ಸೇಮ್ ಕ್ವಶನ್ 13th ಒಂದು ಕ್ವಶನ್ ಕೊಡ್ತೀನಿ ನಾನು ನಿಮಗೆ. 13th ಕ್ವಶನ್ಗೆ, ಇಫ್ ದ ಇಕ್ವೇಶನ್ x plus 2y equal to 10, the value of y is 6, then the value of x will be what ಅಂತ ಕೇಳೋಣ. y 6 ಅಂತ ಕೇಳೋಣಲ್ಲ, ನಾ ಅದನ್ನ x equal to 6 ಅಂತ ಕೊಡ್ತೀನಿ. ಸೊ ಏನಕ್ಕೈತಿ? y is equal to 6 ಇದ್ದಲ್ಲಿ x equal to 6 ಕೊಡ್ತೀನಿ. ಏನಕ್ಕೈತಿ? ಆಪ್ಷನ್ ಇವೇ ಆಪ್ಷನ್ ಇಲ್ಲಿ ಇದ್ರಾಗ ಯಾವ್ದಾರ ಒಂದು ಆಪ್ಷನ್, ಇದ ಆಪ್ಷನ್ದಾಗ ಬರ್ತೈತದ. ಸೊ x equal to 6 ಅಂತ ನಾ ಕೊಟ್ಟಿನಿ, ರೈಟ್. ಓಕೆ, ಇನ್ನು ಆಪ್ಷನ್ 14th ಒನ್ನಿಗೆ ಸೇಮ್ ಟು ಸೇಮ್ ಒಂದು ಕ್ವಶನ್ ಕೊಡ್ತೀನಿ. ಅವ x equal to a, y equal to b ಕೊಟ್ಟಾನಲ್ಲ, ಅಕಸ್ಮಾತ್ x equal to b, y equal to a ಆಗಿತ್ತಂದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಕೈತಿ? ಸೊ ನೀವೇನ್ ಅನ್ಕೋರಿ, ಇವಾಗ ಇದು ಕ್ವಶನ್ ನಂಬರ್ 16 ಅನ್ಕೊಂಡು ಕಮೆಂಟ್ ಮಾಡ್ರಿ, ಇದು ಕ್ವಶನ್ ನಂಬರ್ 17 ಅನ್ಕೊಂಡು ಕಮೆಂಟ್ ಮಾಡ್ರಿ, ಇದು ಕ್ವಶನ್ ನಂಬರ್ 18 ಅನ್ಕೊಂಡು ಕಮೆಂಟ್ ಮಾಡ್ರಿ ನಿಮ್ ರೆಫರೆನ್ಸಿಗೆ. ಓಕೆ, ರೈಟ್. ಸೊ ಇವಾಗ ಇವತ್ತಿನ ವಿಡಿಯೋ ಒಳಗೆ ಇಷ್ಟು ಸಾಕು. ಮುಂದಿನ ವಿಡಿಯೋ ಒಳಗೆ ಮತ್ತೆ ನಾವ್ ಏನ್ ಮಾಡೋಣ, ಕ್ವಶನ್ ನಂಬರ್ 16 ಇಂದ ಹಿಡ್ಕೊಂಡು 20 ವರೆಗೂ ಸಾಲ್ವ್ ಮಾಡೋಣ. ಓಕೆ, ಥ್ಯಾಂಕ್ ಯು.